ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಕೆಂಪು ಬಟ್ಟೆ ಹಾಕೊಂಡ್ಬಂದಿದ್ದೀನಿ. ಮಾರ್ಕೆಟಲ್ಲೂ ಕೆಂಪಾಗಿದೆ. ಕೆಂಪಾಗಲು ಸಜ್ಜಾದ ಮಾರ್ಕೆಟ್ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಹಂಗನ್ನಿಸ್ತಾ ಇದೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಕಾರಣಗಳಿದೆ. ಅದನ್ನ ಮಾತಾಡ್ತಾ ಹೋಗೋಣಂತೆ. ಸೊ ಇವತ್ತು ಗುರುವಾರ. ನೋಡಿ, ಗುರುವಾರ NSE ಅವರು ಎಕ್ಸ್ಪೈರಿನ ಬಿಟ್ಕೊಟ್ಬಿಟ್ಟು ತಪ್ಪು ಮಾಡಿಬಿಟ್ರ ಅಂತ. ಇವಾಗ ಸೆನ್ಸೆಕ್ಸಿಗೆ ಅಂದರೆ ಎಲ್ಲ ಟೈಮಲ್ಲೂ ಈ ಥರ ಆಗಿರೋದಿಲ್ಲ. ನಿನ್ನೆ ಏನೋ ಇವೆಂಟ್ ಇತ್ತು, ಬುಧವಾರ ಫೆಡ್ ಇವೆಂಟು, ಕರೆಕ್ಟಾಗಿ ಎಕ್ಸ್ಪೈರಿ ಕೂಡ ಬಂದಿತ್ತು. ಬಟ್ ಗುರುವಾರ ನಿಫ್ಟಿ ಅನ್ನೋದು ಅದೊಂಥರ ಲಾಂಗ್ ಟರ್ಮ್ ಮೆಮೊರಿ ಆಗಿ ಉಳ್ಕೊಂಡ್ಬಿಟ್ಟಿದೆ. ಬಟ್ ಚೇಂಜ್ ಮಾಡ್ಕೊಂಡು ಮಂಗಳವಾರಕ್ಕೆ ಹೋಗಿದ್ದಾರೆ. ದಟ್ಸ್ ಓಕೆ. ವೀಕೆಂಡ್ ಚೇಂಜಸ್ಸಿನ ಲೆವರೇಜ್ ಸಿಗುತ್ತೆ ಅಂತ ಆ ಥರ ಮಾಡ್ಕೊಂಡಿದ್ರೆ ನಾವು ಒಪ್ಪಂದ. ಸೆನ್ಸೆಕ್ಸು ಗುರುವಾರಕ್ಕೆ ಬಂದಿದೆ. ಸೊ ಇವತ್ತು 50ರಲ್ಲಿ 40 ಸ್ಟಾಕ್ಗಳು ಇವತ್ತು ಆಲ್ಮೋಸ್ಟ್ ರೆಡ್ಡಲ್ಲೇ ಕ್ಲೋಸಿಂಗ್ ಆಗಿರುವಂಥದ್ದು. ಓವರ್ ಆಲ್ ಅಡ್ವಾನ್ಸ್ಡ್ ಡಿಕ್ಲೈನ್ ಕೂಡ 2:3 ಡಿಕ್ಲೈನೇ ಜಾಸ್ತಿ. ಅಂದರೆ ಓವರ್ ಆಲ್ ಮಿಡ್ ಕ್ಯಾಪು ಎಲ್ಲ ಕಡೆ ಇವತ್ತು ಸೆಲ್ಲಿಂಗ್ ಬಂದಿದೆ. ಸೊ ಮಾರ್ಕೆಟ್ ಒಂದು ಪ್ರಾಫಿಟ್ ಬುಕ್ಕಿಂಗ್ಗೆ ರೆಡಿ ಆಗಿದೆ ಅನ್ನೋ ಥರ ಅನ್ನಿಸ್ತಾ ಇದೆ. ಮಾತಾಡ್ತಾ ಹೋಗೋಣ ಅದ್ರ ಬಗ್ಗೆ. ಡಾಕ್ಟರ್ ರೆಡ್ಡಿಸಲ್ಲಿ ಕೆನಡನ್ ಗೌರ್ಮೆಂಟಿಂದ ಅವ್ರದ್ದು ಯಾವುದೋ ಒಂದು ಇಂಜೆಕ್ಷನ್ ಇತ್ತು, ಅದಕ್ಕೆ ಒಂದಿಷ್ಟು ಅಪ್ರೂವಲ್ ಸಿಕ್ಕಿಲ್ಲ, ಏನೋ ತಡೆ ಕೂಡ ಬಂದಿದೆ. ಅವ್ರದ್ದು ಸರಿಯಾಗಿ ಇದನ್ನ ಫಾಲೋ ಅಪ್ ಮಾಡಿಲ್ಲ ಅಂತ. ಈ ಕಾರಣದಿಂದಾಗಿ ದೊಡ್ಡ ಒಂದು ಫಾಲ್ ಆಯಿತು. ಅದು ಡಾಕ್ಟರ್ ರೆಡ್ಡಿ ಲ್ಯಾಬಲ್ಲಿ ಯಾರು ಸೆಮಾಗ್ಲೂಟಿಡ್ ಅನ್ನೋ ಒಂದು ಇಂಜೆಕ್ಷನ್ನು ಅದು ನಾನ್ ಕಂಪ್ಲೈನ್ಸ್ ಇದೆ ಅಂತ ಕೆನಡಾ ಗೌರ್ಮೆಂಟು ರಿಜೆಕ್ಟ್ ಮಾಡಿಬಿಟ್ಟಿದೆ. ಸೊ ಅದು ಟಾಪ್ ಲೂಸರ್ ಆಗಿದೆ ಇವತ್ತು. ಟಾಪ್ ಗೇನರ್ ಅಂದರೆ ಕೋಲ್ ಇಂಡಿಯಾ. ನೆನ್ನೆ ಲೂಸ್ ಆಗಿತ್ತು, ಇವತ್ತು ಸ್ವಲ್ಪ ವಾಪಸ್ ಚೇತರಿಕೆ ಕಾಣಿಸಿದೆ. ಒಳ್ಳೆ ಫಾಲ್ ಆಗಿತ್ತಲ್ಲ ನೆನ್ನೆ, ಸ್ವಲ್ಪ ಮೇಲುಗಡೆ ಹೋಗಿದೆ. ಇನ್ನೆಲ್ಲ ಕೂಡ ತುಂಬ ಒಂದು ವೆರಿ ಮೈನರ್ ರೇಂಜ್, ಮೇಜರ್ ಆಗಿ ರೆಡ್ ಬ್ಯಾಂಕು ಎಲ್ಲ ಕಡೆ ಇವತ್ತು ಕರೆಕ್ಷನ್ ನೋಡಲಿಕ್ಕೆ ಸಿಕ್ಕಿದೆ. ನಿಫ್ಟಿ ನೆಕ್ಸ್ಟ್ 50 ನೋಡೋದಾದ್ರೆ ಕಂಪ್ಯಾರಿಟಿವ್ಲಿ ಬೆಟರ್. ನಿಫ್ಟಿ 50 ಕಂಪೇರ್ ಮಾಡೋದಾದ್ರೆ BPCL ಅಲ್ಲಿ 2.73%, ಕೆನರಾ ಬ್ಯಾಂಕಲ್ಲಿ 3%. ಇವತ್ತು ರಿಸಲ್ಟ್ಸ್ ಇತ್ತ ಗೊತ್ತಿಲ್ಲ, 3% ಅಕೌಂಟ್ ಬಂದಿರೋದು ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ಟಾಪ್ ಲೂಸರ್ ಅಂತ ಹುಡುಕೋದಾದ್ರೆ ಈಗ ಟಾಪ್ ಲೂಸರ್ ಹುಡುಕೋದೇ ಕಷ್ಟ ಇವಾಗ. ಐ ಥಿಂಕ್ ವರುಣ್ ಬೆವರೇಜಸ್ ನೆನ್ನೆ ತುಂಬ ರ್ಯಾಲಿ ಆಗಿತ್ತಲ್ವಾ, ಆಲ್ಕೋಹಾಲ್ ಸೆಗ್ಮೆಂಟಿಗೆ ಬರ್ತಾ ಇದ್ದಾರೆ ಈ ಥರ ಎಲ್ಲ ಅಂದಾಗ ಅಲ್ಲಿ ಒಂದು ಕರೆಕ್ಷನ್ ಆಗಿದೆ. ಪ್ರಾಫಿಟ್ ಬುಕ್ಕಿಂಗ್ ಆದಂಗೆ ಕಾಣಿಸ್ತಾ ಇದೆ. 2.06% ವರುಣ್ ಬೆವರೇಜಸ್ ಅಲ್ಲೇ. ಸೊ ಓವರ್ ಆಲ್ ನೋಡ್ತಾ ಬರೋದಾದ್ರೆ IT ಸೆಕ್ಟರ್ ಕೂಡ ಮಿಕ್ಸ್ ಸೆಂಟಿಮೆಂಟ್ ಇತ್ತು. ನಿಫ್ಟಿ ಇವಾಗ ಯಾವ ಒಂದು ಟ್ರೆಂಡ್ ಲೈನ್ ಇದೆಯೋ ಆ ಟ್ರೆಂಡ್ ಲೈನಿಗೆ ಎಕ್ಸಾಕ್ಟ್ ಆಗಿ ಬಂದು ಕ್ಲೋಸಿಂಗ್ ಆಗಿದೆ. ವೀಕ್ ಕ್ಲೋಸಿಂಗ್ ನನ್ನ ಪ್ರಕಾರ ಇದು ಫಾಲೋ ಅಪ್ ಆಗಿ ಇದನ್ನು ಮುರಿದು ಕೆಳಗಡೆ 25,500 ಕಡೆಗೆ ಹೋಗುವಂಥ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ ಇವಾಗ. ಇದು ಟಿಪಿಕಲ್ ಎಂ ಪ್ಯಾಟರ್ನ್ ನೋಡಿ. ಇಲ್ಲಿ ಒಂದು ಇಲ್ಲೇನೊಂದು 26,100 ಈ ಝೋನ್ನ ಇಲ್ಲಿ ಬರುತ್ತೆ, ಅಲ್ಲಿಂದ ಶಾರ್ಪ್ ಸೆಲ್ಲಿಂಗ್ ಬರುತ್ತೆ, ಶಾರ್ಪ್ ಸೆಲ್ಲಿಂಗ್ ಬರುತ್ತೆ. ಸೊ ಈಗ ಈ ಝೋನ್ನ ಬಿಟ್ಟು ಕೆಳಗಡೆ ಬರುತ್ತಾ ನೋಡ್ತಾ ಹೋಗ್ಬೇಕು. ಒಂದು ಕೆರೆ ದಡ ಎಲ್ಲ ಆಗಿದೆ ಇವಾಗ. 200 ಮೂವಿಂಗ್ ಅವರೇಜು ಕೂಡ ಹತ್ತತ್ರ 15 ಮಿನಿಟ್ ಟೈಮ್ ಫ್ರೇಮಲ್ಲಿ. ಸೊ ನಾಳೆ 25,800 ಬ್ರೇಕ್ ಆಗುತ್ತಾ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೇಕು. ಮೋಸ್ಟ್ ಲೈಕ್ಲಿ ನಾಳೆ 25,800 ಬ್ರೇಕ್ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ, ಆಗ್ತಾ ಇರೋ ವಿದ್ಯಮಾನ ನೋಡೋದಾದ್ರೆ. ಯಾಕೆ ಅಂತ ನೋಡೋದಾದ್ರೆ ಡೈಲಿ ಕ್ಯಾಂಡಲಲ್ಲಿ ಯಾವ ಒಂದು ಬಸ್ ಸ್ಟ್ಯಾಂಡ್ ಇತ್ತು ಆ ಬಸ್ ಸ್ಟ್ಯಾಂಡಿಗೆ ರಿಜೆಕ್ಷನ್ ಅಂತ ಬಂದಿದೆ. ಅಫ್ಕೋರ್ಸ್ ರಿಜೆಕ್ಷನ್ ಅನ್ನೋದು ಇನ್ನೂ ಕೂಡ ಈ ಝೋನ್ನ ಬಿಟ್ಟು ಆಚೆ ಬಂದು ಕ್ಲೋಸ್ ಆಗೋ ತನಕ ಆಗಲ್ಲ. ಆದರೆ ನಾಳೆ ಶುಕ್ರವಾರನೂ ಇರೋದ್ರಿಂದ ಕ್ಲೋಸಿಂಗ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಇದು ಒಂದು ವಾಪಸ್ ಈ ಝೋನ್ ಒಳಗಡೆ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ಹಾಗಂತ ಆರಾಮಾಗಿ ಮುಂದಿನ ವಾರಕ್ಕೆ ಪೊಸಿಷನ್ನ ಕ್ಯಾರಿ ಮಾಡ್ಬಿಡ್ಬೋದಾ? ಇಲ್ಲ. ವೀಕೆಂಡಲ್ಲಿ ಏನು ಚೇಂಜಸ್ ಬರುತ್ತೋ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಏನಿರುತ್ತೋ ಆ ದಿನದ್ದು ಇಂಟರ್ಡೇನಲ್ಲೇ ಮುಗಿಸ್ಕೊಳ್ಳೋಂಥದ್ದು ಬೆಟರು. ಪೊಸಿಷನ್ ಕ್ಯಾರಿ ಮಾಡೋ ಥರದ್ದು ಅಷ್ಟು ಸಿಚುವೇಶನ್ ಈಸಿ ಇಲ್ಲ. ಇವತ್ತು ನಾವು ಗ್ರೂಪಲ್ಲಿ ಕೂಡ ಮಾತಾಡ್ಕೊತಾ ಇದ್ವಿ. ಕಮೋಡಿಟಿನೂ ಮೇಲೆ ಹೋಗ್ತಾ ಇದೆ, ಮಾರ್ಕೆಟು ಮೇಲೆ ಹೋಗ್ತಾ ಇದೆ, ಏನು ಡೈರೆಕ್ಷನ್ ಹೇಳ್ತಾ ಇದೆ ಅನ್ನೋದೇ ಗೊತ್ತಿಲ್ಲ ಅಂತ. ಬಟ್ ಇವತ್ತು ದಿನದ ಎಂಡಿಗೆ ಅಷ್ಟೊತ್ತಿಗೆ ಸ್ವಲ್ಪ ಕ್ಲಾರಿಟಿ ಕೊಡೋದು ಬರ್ತಾ ಇದೆ. ಕಮೋಡಿಟಿಗಳು ಒಂದು ಶಾರ್ಟ್ ಕವರಿಂಗ್ನ ಕನ್ಫರ್ಮ್ ಮಾಡಿದೆ. ಸೊ ಮಾರ್ಕೆಟು ಕರೆಕ್ಷನ್ ಆಗಬೇಕು. ಸೊ ನೋಡೋಣ ಅದೇನಾಗುತ್ತೆ ಅನ್ನೋದನ್ನ. ಆದರೆ ಇವತ್ತು ನೆನ್ನೆ ಕೂಡ ಸ್ವಲ್ಪ ಬಯಾಸಾಗೆ ಇದೆ. ಆದರೆ ಬಟ್ ಫೆಡ್ ಇವೆಂಟು ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಮತ್ತೆ ಇತಿಹಾಸ ಕೂಡ ಇದೆ. ಅದಾದ್ಮೇಲೆ ಮೇಲ್ಗಡೆ ಹೋಗೋದು ನೋಡಿ, ಲಾಂಗ್ ಟರ್ಮ್ ಎಫೆಕ್ಟ್ ಬೇರೆ ಆಗ್ತಾ ಹೋಗ್ಬೋದು. ಬಟ್ ಏನಕ್ಕೆ ಕಾಮೆಂಟ್ರಿ ಏನು ಹೇಳಿದ್ದಾರೆ, ಇನ್ನು ಈ ವರ್ಷದಲ್ಲಿ ನಮಗೇನೋ ರೇಟ್ ಕಟ್ನ ಮಾಡೋ ಥರದ ಸಿಚುಯೇಷನ್ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇದು ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದರೆ ಡಿಸೆಂಬರಲ್ಲಿ ಫೆಡ್ ಇವೆಂಟ್ ಇನ್ನೊಂದ್ಸಲ ಆಗುತ್ತೆ, ಅವಾಗ ಇನ್ನೊಂದ್ಸಲ ಕಮ್ಮಿ ಮಾಡ್ತಾರೆ ಅಂತ ಅನ್ಕೊಂಡಿದ್ರು. ಆ ಥರದ್ದೇನು ಇಟ್ಕೋಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕಂದರೆ ಯಾವುದು ಕೂಡ ತಣ್ಣಗಾದಂಗೆ ಕಾಣಿಸ್ತಾ ಇಲ್ಲ. ಇನ್ಫ್ಲೇಷನು, ಎಂಪ್ಲಾಯ್ಮೆಂಟು ಇದೆಲ್ಲ ನಿನ್ನೆ ಕೂಡ ನಾವು ಮಾತಾಡಿದ್ದೆ ನಿಮಗೆ. ಅದ್ರದ್ದು ಏನು ಕಾಮೆಂಟ್ರಿ ಕೊಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕೆಟ್ ಅದನ್ನು ನೋಡ್ತಾ ಇರುತ್ತೆ ಅಂತ. ಹಾಗಾಗಿ ಯಾವ ಒಂದು ಹುರುಪನ್ನ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿತ್ತು ಅದು ಸಿಕ್ಕಿಲ್ಲ. ಸೊ ಅದು ಸಿಕ್ಕಿಲ್ಲ ಅಂತಂದರೆ ಏನು, ಮಾರ್ಕೆಟ್ ಆಲ್ರೆಡಿ ರ್ಯಾಲಿ ಆಗಿತ್ತು. US ಇದು ನಿಮ್ಗೆ ಹೇಳಿದ್ದೆ, ಇಂಡಿಯಾದು ಆಗಿದೆ. ಸೊ ಇವು ಒಂದು ಪ್ರಾಫಿಟ್ ಬುಕ್ಕಿಂಗ್ಗೆ ದಾರಿ ಮಾಡ್ಕೊಳ್ತಾ ಹೋಗೋದು. ಸೊ ಇದು ನೆಗೆಟಿವ್ ಟ್ರೆಂಡು ಈ ಥರ ಎಲ್ಲ ಏನು ಯೋಚನೆ ಮಾಡಬೇಕಾಗಿಲ್ಲ. ಸದ್ಯಕ್ಕೆ ಏನೇ ಬಂದರೂ ಅದು ಒಂದು ಪ್ರಾಫಿಟ್ ಬುಕ್ಕಿಂಗು. ಅದೇ ರೀತಿಯಾಗಿ ಕಮೋಡಿಟಿನಲ್ಲಿ ಏನೇ ಅಪ್ ಮೂವ್ಮೆಂಟ್ ಬಂದರೂ ಅದು ಇವಾಗ ಟ್ರೆಂಡ್ ಚೇಂಜ್ ಅಲ್ಲ, ಅದು ಬರೀ ಒಂದು ಶಾರ್ಟ್ ಕವರಿಂಗು. ಸೊ ಮಾರ್ಕೆಟೇ ಈಗಲೂ ಕೂಡ ಪಾಸಿಟಿವ್ ಆಗಿದೆ ಅಂತಲೇ ಅನ್ಕೋಬೇಕು ನಾವು. ಕಮೋಡಿಟಿಲಿ ಬರ್ತಿರೋಂಥದ್ದು ಶಾರ್ಟ್ ಕವರಿಂಗ್ ಅನ್ಕೋಬೇಕು. ಎಲ್ಲಿ ತನಕ ಕ್ರೂಡ್ ತಣ್ಣಗಿರುತ್ತೋ ಅಲ್ಲಿ ತನಕ. ಯಾವತ್ತು ಕ್ರೂಡ್ ರೈಸ್ ಆಗುತ್ತೋ ಆವಾಗ ಈಕ್ವೇಷನ್ ಚೇಂಜ್ ಆಗಿದೆ ಅಂತ ನಾವು ಭಾವಿಸ್ಬೋದು. ಕ್ರೂಡ್ ಮೇಲ್ಗಡೆ ಹೋಗಬೇಕು ಅಂದರೆ ಯಾರೋ ಇಬ್ಬರ ಮಧ್ಯೆ ಏನೋ ದೊಡ್ಡದಾಗಿ ಒಂದು ಕಿರಿಕ್ ಆಗಬೇಕು. ಅದಕ್ಕೆ ಹೇಳುವಂಥದ್ದು ತುಂಬ ನೆಗೆಟಿವ್ ಆಗಿ ಯೋಚನೆ ಬೇಕಾಗಿಲ್ಲ. ಅದು ಮುಂದೆ ಹೇಗೆ ಹೋಗುತ್ತೆ ಅದು ನೋಡೋಣಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ಇದೆಲ್ಲ ನಾನು ಹೇಳಿದ್ರಲ್ಲ 57,000 ತನಕ ಬಂದ್ರೂ ಅದನ್ನ ನಾವು ಒಂದು ಕರೆಕ್ಷನ್ ಅಂತಲೇ ಓದಬೇಕೆ ಹೊರತು ಅಲ್ಲಿ ಏನೂ ಚೇಂಜ್ ಇಲ್ಲ. ಯಾಕಂದರೆ ಒಳ್ಳೆ ರ್ಯಾಲಿ ಆಗಿದೆ, ಅಲ್ಲಿ ತನಕ ಬರೋಕ್ಕೆ ಜಾಗ ಇದೆ, ಅವಕಾಶ ಇದೆ. ಸೊ ನೋಡೋಣ ಮುಂದಿನ ವಾರ ಆ ಲೆವೆಲ್ನ ಮಾಡುತ್ತಾ ಅಂತ. ಇವತ್ತು ಒಂದು ಒಳ್ಳೆ ರೀತಿಯಂಥ ಕರೆಕ್ಷನ್ ಬಂದಿದೆ. ಎಲ್ಲ ಬ್ಯಾಂಕ್ ಸೆಕ್ಟರ್ಲ್ಲೂ ಕೂಡ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಯಿತು. ಇನ್ನೂ 1,000 ಪಾಯಿಂಟ್ಗಳ ಕರೆಕ್ಷನ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ಇದು ಈ ಥರ ಆಗುವಂಥದ್ದು ಹೆಲ್ದಿ. ಹೇಳ್ತಾ ಇದ್ದೀನಿ, ಆಲ್ ಟೈಮ್ ಹೈ ಇತ್ತು, ನಾನು ಫುಲ್ ಬುಲಿಶ್ ವ್ಯೂ ಅಂತ ಅನ್ಕೊಂಡಿದ್ದೆ, ಈಗೇನು ಹಿಂಗಾಗ್ಬಿಡ್ತಲ್ಲ ಅಂತ ನೋಡಿ. ಇಷ್ಟು ಜೋರಾಗಿ ರ್ಯಾಲಿ ಆಗಿದೆ, ಪಾಸ್ ಆಗಿ ಒಂದು
ಒಂದಿಷ್ಟು ಒಳ್ಳೆ ಶಾರ್ಟ್ ಕರೆಕ್ಷನ್ ಆಗಿ ಅಲ್ಲಿಂದ ಬೌನ್ಸ್ ಆದರೆ ನಮಗೂ ಕಾನ್ಫಿಡೆನ್ಸ್ ಇರುತ್ತೆ. ಒಂದೇ ಸಲ ಮೇಲೆ ಹೋಗ್ತಾ ಇದ್ರೆ ತುಂಬ ಒಂದು ದೊಡ್ಡ ಒಂದು ಕರೆಕ್ಷನ್ನ ನೋಡಬೇಕಾಗುತ್ತೆ. ಹಾಗಾಗಿ ಯಾವತ್ತೂ ನಿಧಾನ ಮೂಮೆಂಟು ಯಾವತ್ತೂ ಒಳ್ಳೆಯದೇನೆ. ಇಂಡಿಯಾ ವಿಕ್ಸು ಅಂತೂ ಇಂತೂ 12ರ ಮೇಲ್ಗಡೆ ಕ್ಲೋಸಿಂಗ್ ಆಯಿತು. 2 ದಿನದಿಂದ 12 ಮೇಲ್ಗಡೆ ರಭಸವಾಗಿ ಹೋಗೋದು, ಕೆಳಗಡೆ ಬರೋದು. ಇವತ್ತು ಸಕ್ಸಸ್ಫುಲಿ 12ರ ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಅದೇ ರೀತಿಯಾಗಿ ಕ್ರೂಡ್ ಆಯಿಲು 5,400 ಒಳಗಡೆ ಇಂಟರ್ನಲ್ ಕ್ಯಾಂಡಲ್ ಇದೆ, ದೊಡ್ಡ ಕ್ಯಾಂಡಲ್ ಬಂದಿತ್ತಲ್ಲ ಅದರೊಳಗಡೆ ಇಂಟರ್ನಲ್ ನೋಡಿ ಯಾಕೆ ಹೇಳಿದ್ವಿ ಇವತ್ತು ಅವ್ರು ಸೆಲ್ಲಿಂಗ್ ಬಂತು ಅಂತಂದ್ರೂ ಕೂಡ ವೀಕ್ ಅಂತ ಅನ್ಕೊಳೋದು ಬೇಡ, ಬುಲ್ಲಿಶ್ ಆಗೇ ಇರಬೇಕು ಕ್ರೂಡಲ್ಲಿ ನಾವು ಅಂತ ಮಾತಾಡ್ಕೊಂಡಿದ್ವಿ. ಈಗ ಆಗ್ತಾ ಇರೋದೆಲ್ಲ ಇಂಟರ್ನಲ್ ಕ್ಯಾಂಡಲ್ ನೋಡಿ ಎಲ್ಲಿ ತನಕ ಆಗುತ್ತೆ ಅಂತ. ಯಾವತ್ತು ಇದು ಬ್ರೇಕ್ಔಟ್ ಆಗುತ್ತೋ ಅವತ್ತು ನ್ಯಾಚುರಲ್ ಗ್ಯಾಸಲ್ಲಿ ವಾಪಸ್ ಇನ್ವರ್ಸ್ಲಿ, ಅದು ಯಾಕಂದರೆ ಸಾಮಾನ್ಯ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಆಗಿರೋದ್ರಿಂದ ಆ ರೀತಿ ಆಗ್ಬೋದು. ಹಾಗಾಗಿ ಈಗ ನ್ಯಾಚುರಲ್ ಗ್ಯಾಸಲ್ಲಿ ಯಾರು ದಯವಿಟ್ಟು ಲಾಂಗ್ ಪೊಸಿಷನ್ ತೊಗೊಳಕ್ಕೆ ಹೋಗ್ಬಿಡಿ. ಹೌದು ಚೆನ್ನಾಗಿ ಕಾಣಿಸ್ತಾ ಇದೆ, 340 ಮೇಲೆ ಎಂಡಿಂಗ್ ಆಗಿದೆ, ಎಲ್ಲ ಆಗಿದೆ. ಬಟ್ 2 ದಿನದಲ್ಲಿ 20% ಅಪ್ ಮೂವ್ಮೆಂಟ್ ಕೂಡ ಆಗಿದೆ. ಈ ಗ್ಯಾಪನ್ನ ಯಾರನ್ನು ಬಿಟ್ಕೊಡ್ತಾರೆ? ಗ್ಯಾಪನ್ನು ಫಿಲ್ ಮಾಡೇ ಮಿಕ್ಕಿದ್ದು ಏನು ಬೇಕಾದ್ರೂ ಆಗುವಂಥದ್ದು. ಹಾಗಾಗಿ ಅವಸರ ಮಾಡ್ಕೊಳ್ಳೋಂಥದ್ದು ಬೇಡ. 360ರಲ್ಲಿ ಇಮಿಡಿಯೇಟ್ ಆಗಿ ಅಲ್ಲೇ ರೆಸಿಸ್ಟೆನ್ಸ್ ಇದೆ 350-60. ಹಾಗಾಗಿ ಈಗ ಮತ್ತೆ ಪಾಸಿಟಿವ್ ತಗೊಳ್ಳೋಂಥದ್ದಿಲ್ಲ. ಹಂಗಂತ ಸೆಲ್ಲಿಂಗ್ ಮಾಡ್ಬೇಕಾ ಹಂಗೆ ಅಂತಂದ್ರೆ ಆ ಥರದ ಆಪರ್ಚುನಿಟಿ ಇಲ್ಲ. ಯಾಕಂದ್ರೆ ಒಳ್ಳೆ ರ್ಯಾಲಿ ಆಗ್ಬಿಟ್ಟು ಮೇಲ್ಗಡೆ ಹೋಗ್ತಾ ಇದೆ. ನೋಡೋಣ ಆ ಥರ ಏನಾದ್ರು ಕ್ಯಾಂಡಲ್ ಬಂತು, ಒಂದು ಇನ್ನರ್ ಎಚ್ ಮಾಡೋದು, ಈ ಥರ ಏನಾದ್ರು ಬಂತು ಅಂದರೆ ಅದು ಕ್ರೂಡ್ ರೈಸ್ ಆಯಿತು ಅಂದರೆ ಆಗ ಬೇಕಾದ್ರೆ 350-360 ಸ್ಟಾಪ್ ಲಾಸ್ ಆಗಿಟ್ಕೊಂಡು ಒಂದು ನ್ಯಾಚುರಲ್ ಗ್ಯಾಸಲ್ಲಿ ಗ್ಯಾಪ್ ಫಿಲ್ಲಿಂಗ್ ಟ್ರೇಡು ಸಿಗ್ತಾ ಹೋಗ್ಬೋದು. ನೋಡಂತೆ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿಯಾಗಿ ಗೋಲ್ಡು ಒಂದು ಕ್ಲಿಯರ್ ಕಟ್ ಆಗಿ ಗೋಲ್ಡ್ ಇವಾಗ ಏನು ಒಂದು ಇಲ್ಲಿ ಹ್ಯಾಮರ್ ಮಾಡಿತ್ತು. ಅಫ್ಕೋರ್ಸ್ ಇದು MCX ಚಾರ್ಟ್ ತೋರಿಸ್ತಾ ಇದ್ದೀನಿ, ಅದರಿಂದ ಮೇಲ್ಗಡೆ ಹೋಗೋ ಥರ ಕಾಣಿಸ್ತಾ ಇದೆ. ಈ ಗ್ಯಾಪ್ ಫಿಲ್ ಆಗುತ್ತಾ ಅಂತ ಮಾತಾಡ್ಕೊಂಡಿದ್ವಿ. ಇದು ಅಫ್ಕೋರ್ಸ್ ಇಂಡಿಯನ್ ಚಾರ್ಟ್ ಅಲ್ಲಿ ಇದನ್ನ ಮಾತಾಡೋದು ತಪ್ಪಾಗುತ್ತೆ. ಸೊ ಗೋಲ್ಡ್ ಇಂಟರ್ನ್ಯಾಷನಲ್ ಗೋಲ್ಡ್ ಅಲ್ಲಿ ಅಂತ ನೋಡೋದಾದ್ರೆ 4,000 ಮೇಲ್ಗಡೆ ಕ್ಲೋಸಿಂಗ್ ಬಂದಿದೆ ತಿರ್ಗಾ. ಸೊ ಈ ಡೋಜಿನ ಬಿಟ್ಟು ಕೊಟ್ಟಿಲ್ಲ, ಅಲ್ಲಿಂದ ಮೇಲ್ಗಡೆ ಹೋಗ್ತಾ ಇದೆ. ಹೋದ್ರೆ ಈಗ ರೆಸಿಸ್ಟೆನ್ಸ್ ಲೆವೆಲ್ ಏನು ಅಂತ ನನ್ನ ಗ್ರೂಪ್ ಅಲ್ಲಿ ಮಾತಾಡ್ತಾ ಇದ್ರಿ, ಕೇಳಿದ್ರಿ. ಸೊ ರೆಸಿಸ್ಟೆನ್ಸ್ ಲೆವೆಲ್ ನೋಡಿ ಇಂಟರ್ನ್ಯಾಷನಲ್ ಗೋಲ್ಡ್ ಅಲ್ಲಿ ಹೇಳ್ತೀನಿ, ಯಾಕಂದ್ರೆ ಅದೇ ಕರೆಕ್ಟ್ ಆಗಿರುವಂತ ರೆಸಿಸ್ಟೆನ್ಸ್ ಸಪೋರ್ಟ್ ಅನ್ನು ಮಾತಾಡಬೇಕು ಅಂತಂದ್ರೆ 4,110 ಲೆವೆಲ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಆದಂತ ರೆಸಿಸ್ಟೆನ್ಸ್ ಇದೆ. ಯಾಕಂದ್ರೆ ಈ ಕ್ಯಾಂಡಲ್ಗಳು ಫಸ್ಟ್ ಸ್ಟ್ಯಾಂಡ್ ಆಗಿದ್ದಂಥದ್ದು ಹಿಂದೆ ಇರೋ ರೆಫರೆನ್ಸ್ ಎಲ್ಲ ಇದೆ. ಸೊ ಅಲ್ಲಿಗೆ ಬಂತು ಅಂತಂದ್ರೆ ಆ ಶಾರ್ಟ್ ಕವರಿಂಗು ಎಕ್ಸ್ಪೆಕ್ಟೆಡ್ ಶಾರ್ಟ್ ಕವರಿಂಗ್ ಅಂತಾನೆ ಓದ್ತಾ ಹೋಗ್ಬೇಕು. ಬಟ್ ಈ ಲೆವೆಲ್ ಏನಾದ್ರು ಆರಾಮಾಗಿ ದಾಟ್ಬಿಟ್ಟು ಮೇಲ್ಗಡೆ ಹೋಗ್ತೀನಿ ಅಂತಂದ್ರೆ ಆಗ ಇಂಟ್ರೆಸ್ಟಿಂಗ್ ಆಗುತ್ತೆ. ಹೋಗಿ ಇದು ವಾಪಸ್ ಮತ್ತೆ ಈ ಲೆವೆಲ್ನ ದಾಟಿ ಮತ್ತೆ ಒಂದು ಹೈ ಮಾಡಕ್ ಹೋಗ್ತಾ ಇದೆಯಾ ಅಂತ. ಸೊ ಸದ್ಯಕ್ಕೆ 4,110, 120 ಈ ಲೆವೆಲ್ ಇದೆಯಲ್ಲ, ಇದನ್ನ ದಾಟ ತನಕ ನಾವು ಏನು ಎಕ್ಸ್ಪೆಕ್ಟೇಷನ್ ಮಾಡ್ಕೊಳೋದು ಬೇಡ. ಇದು ಒಂದು ಸಣ್ಣದಾಗಿ ಒಂದು ಶಾರ್ಟ್ ಕವರಿಂಗ್ ಬರ್ತಾ ಇದೆ ಅಂತ ಒಂದು ಕಾಶಿಯಸ್ ವ್ಯೂನ ಇಟ್ಕೋಬೇಕು. ಅಫ್ಕೋರ್ಸ್ ಶಾರ್ಟ್ ಕವರಿಂಗ್ ಟ್ರೇಡು ಬೇಕಾದ್ರೆ ಈಗ ಇದನ್ನ ಸ್ಟಾಪರ್ಸ್ ಇಟ್ಕೊಂಡು ಒಂದು ಆಪರ್ಚುನಿಟಿ ನೋಡ್ತಾ ಹೋಗ್ಬೋದು ಇವತ್ತಿನ ದಿನದ ಲೋನ್ ಇಟ್ಕೊಂಡು. ಸೇಮ್ ವಿತ್ ಸಿಲ್ವರ್ ಅಲ್ಲೂ ಕೂಡ ನೋಡಿ ಇವಾಗ 48 ಮೇಲ್ಗಡೆ ಹೋಗ್ತಾ ಇದೆ. ಇದು 49 ಆಸ್ಪಾಸ್ ಲೆವೆಲ್ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಯಾವ್ದು ಎಕ್ಸಾಕ್ಟ್ ಆಗಿ 49 ಹತ್ರನೇ ಬರುತ್ತೆ ನೋಡಿ. ಇಲ್ಲಿ 49 ಒಂದು ಇಂಪಾರ್ಟೆಂಟ್ ಲೆವೆಲ್ ಅದು. ಸೊ ಅಲ್ಲಿಗೆ ಬರ್ತಾ ಇದೆ. ಇದ್ರ ಮೇಲ್ಗಡೆ ಕೊಡ್ತು ಅಂತಂದ್ರೆ ಇವಾಗ ಇಲ್ಲಿ ತನಕ 52 ತನಕ ಹೋಗೋಕ್ಕೆ ಜಾಗ ಇದೆ ಅದರಲ್ಲಿ ಸಿಲ್ವರ್ ಅಲ್ಲಿ. ಸೊ ನೋಡೋಣ ಇದ್ರ ಮೇಲ್ಗಡೆ ಕ್ಲೋಸಿಂಗ್ ಕೊಡಕ್ಕೆ ಆಗುತ್ತಾ, ಕ್ಲೋಸಿಂಗ್ ಕೊಟ್ಟು ಕಂಟಿನ್ಯೂಷನ್ ಆಗುತ್ತಾ, ಏನಾಗುತ್ತೆ ಅಂತ ನೋಡೋಣ. ಬಟ್ ಒಳ್ಳೆ ಕ್ಯಾಂಡಲ್ ಇವತ್ತು ಬಂದಿರೋದು, ಸೂಪರ್ ಆಗಿರುವಂಥ ಕ್ಯಾಂಡಲ್. ಇದರಲ್ಲಿ ರೆಸ್ಪೆಕ್ಟ್ ಮಾಡೋ ಥರದ್ದು ಕಾಣಿಸ್ತಾ ಇದೆ. ಆಕ್ಚುಲ್ ಆಗಿ ಹ್ಯಾಮರ್ ಅಂತ ಮಾಡಿದ್ದಂತೂ ಸಿಲ್ವರ್ ಅಲ್ಲಿ ಆ ಹ್ಯಾಮರ್ನ ರೆಸ್ಪೆಕ್ಟ್ ಮಾಡಿ ಮೇಲ್ಗಡೆ ಹೋಗ್ತಾ ಇದೆ. ಶಾರ್ಟ್ ಕವರಿಂಗ್ ಅಂತ ಹೇಳೋ ಥರ ಅನ್ನಿಸ್ತಾ ಇದೆ. ನೋಡೋಣಂತೆ. ಸೊ ಅದು ನಮ್ಮ ವ್ಯಾಲ್ಯೂಗೆ ಅಂತ ನೋಡಿದ್ರೆ ಆಲ್ಮೋಸ್ಟ್ 150ಕ್ಕೆ ವಾಪಸ್ ಬಂತು. 153, 54 ತನಕ ಹೋಗ್ಬೋದು ಅಂತ ಅವತ್ತು ಮಾತಾಡಿದ್ವಿ. ಅದು ವಾಪಸ್ ಆಗೋ ಥರ ಸಿಚುವೇಶನ್ ಕಾಣಿಸ್ತಾ ಇದೆ. ನೋಡೋಣಂತೆ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿಯಾಗಿ USD ಏನಾದ್ರು 88, 89 ಇದು ಕೂಡ ಹೆಲ್ಪ್ ಆಗ್ತಾ ಇದೆ ಸಿಲ್ವರ್ ರೇಟ್ ಇನ್ನೂ ಜಂಪ್ ಆಗೋಕ್ಕೆ ಅಥವಾ ಗೋಲ್ಡ್ ರೇಟ್ ಜಂಪ್ ಆಗೋಕ್ಕೆ. ಅದೇ ರೀತಿಯಾಗಿ ಡೌ ಜೋನ್ಸ್ ನೋಡಿ ನಿನ್ನೆ ವೀಕ್ಲಿ ಕ್ಯಾಂಡಲ್ ಇನ್ನೂ ಚೇಂಜ್ ಆಗಿಲ್ಲ. ಬಟ್ ಡೈಲಿ ಕ್ಯಾಂಡಲಲ್ಲಿ ನಿನ್ನೆ ಪಾಸಿಟಿವ್ ಆಗಿ ಆಯಿತು. ಬಟ್ ತುಂಬ ಏನು ಹೊಸ ಹೈನ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಕಾಮೆಂಟ್ರಿ ಆ ಥರ ಬಂದಿದ್ದರಿಂದ. ಸೊ ಇದಿಷ್ಟು ಕಾಣಿಸ್ತಾ ಇರುವಂಥದ್ದು. ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ನೀವು ನೋಡ್ಕೊಂಬರಿ. ಇವತ್ತು FIಗಳು ಏನು ಕ್ಲೂ ಕೊಟ್ಟಿದ್ದಾರೆ, ನಿನ್ನೆ ಸೆಲ್ ಮಾಡಿದ್ರು, ಇವತ್ತು ಸೆಲ್ ಮಾಡಿದ್ರು. ನೋಡಿ ಯಾಕೆ ಒಂದು ಕರೆಕ್ಷನ್ಗೆ ಪಾಸಿಬಿಲಿಟಿ ಇದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ FIಗಳು ವಾಪಸ್ಸು ಸೆಲ್ಲಿಂಗ್ ಸೆಂಟಿಮೆಂಟ್ಗೆ ಹೋಗಿದ್ದಾರೆ. ಅವತ್ತೇನೋ ಒಂದು ಗೂಗ್ಲಿ ಹಾಕ್ಬಿಟ್ರು 10,000 ಕೋಟಿ ಬೈ ಮಾಡಿಬಿಟ್ರು ಮಂಗಳವಾರ. ಆಮೇಲೆ ನೋಡಿ ಇವಾಗ ನೋಡಿ ಈ ಥರನೇ ಪೊಸಿಷನ್ ಬರೀ FIDA ಡೇಟಾ ನೋಡೋದ್ರೂ ಕೂಡ ಎಷ್ಟು ಕನ್ಫ್ಯೂಸಿಂಗ್ ಇದೆ ಅನ್ನೋದು. ಅಥವಾ ಆ ಟೈಮಲ್ಲಿ ಅದಾದ್ಮೇಲೆ ಏನು ನ್ಯೂಸು ಆ ಥರದ್ದೇನು ಬಂದಿಲ್ಲ. ಸೊ ಒಂದು ಟ್ರೇಡ್ ಡೀಲ್ ಆಗ್ಬೋದು ಅಂತ ಏನೋ ಬಂದಿರ್ಬೋದು, ಮತ್ತೆ ಏನಾದ್ರು ಇನ್ಸೈಡ್ ನ್ಯೂಸ್ ಆಗಿರ್ಬೋದು, ಏನೋ ಆಗಿರುತ್ತೆ. ಯಾಕಂದರೆ 10,000 ಕೋಟಿ ಒಂದೇ ದಿನ ಏನಕ್ಕೆ ಬೈ ಮಾಡ್ತಾರೆ ಮತ್ತಿಲ್ಲ ಅಂದರೆ. ಸೊ ಅದೇನೋ ಒಂದಿಷ್ಟು ಚೇಂಜಸ್ ಆಗಿರುತ್ತೆ. ನಮಗೆ ನ್ಯೂಸ್ಗಳು ನೀಟಾಗಿ ಬರುತ್ತೆ, ಕೆಲವೊಂದು ಬರೋದು ಇಲ್ಲ. ಸೊ ಈಗ ವಾಪಸ್ ಸೆಲ್ಲಿಂಗ್ ಮೋಡಿಗೆ ಹೋಗ್ತಾ ಇದ್ದಾರೆ, ಆಯಿತಾ. ಸೊ ಹಾಗಾಗಿ FIಗಳು ಸೆಲ್ಲಿಂಗ್ ಮೋಡ್ ಹೋಗಿರುವಂಥದ್ದು ಮಾರ್ಕೆಟಿಗೆ ಮತ್ತೆ ಮೇಲ್ಗಡೆ ಹೋಗೋ ಅವಕಾಶ ಕಮ್ಮಿ ಇದೆ ಅನ್ನೋದನ್ನು ಹೇಳ್ತಾ ಇದೆ. ಇಂಡಿಯಾ ವಿಕ್ಸು 12 ಮೇಲ್ಗಡೆ ಬಂದಿದೆ, ಅದು ಒಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಕಮೋಡಿಟಿ ಕಾನ್ಫಿಡೆಂಟ್ ಆಗಿ ಮತ್ತೆ ಶಾರ್ಟ್ ಕವರಿಂಗ್ನ ಸಿಂಬಲ್ನ ಕೊಡ್ತಾ ಇದೆ. 4,000 ಲೆವೆಲ್ಗಡೆ ಮೇಲ್ಗಡೆ ಬಂದಿದೆ ಗೋಲ್ಡು. ಇದೆಲ್ಲ ಪ್ಯಾರಾಮೀಟರ್ಗಳು ನಾವು ನೋಡಬೇಕಾಗಿರುವಂಥದ್ದು ಒಂದು ವಾಪಸ್ ಹೋಗ್ತಾ ಇದೆಯೇನೋ ಅಂತ. ಯಾಕಂದರೆ ವೀಕ್ಲಿ ಕ್ಯಾಂಡಲಲ್ಲಿ ನಿಫ್ಟಿ ನೋಡೋದಾದ್ರೂ ಕೂಡ ನಿಮಗೆ ಇಲ್ಲಿ ಒಂದು ಶೂಟಿಂಗ್ ಸ್ಟಾರ್ಗಳು ಮಾಡೋ ಥರ ಕಾಣಿಸ್ತಾ ಇದೆ. ಹೋದ ತಿಂಗಳು ಹಾಗೆ ಆಗಿದೆ, ಹೋದ ವಾರದ್ದು ಹಾಗೆ ಆಗಿದೆ, ಈ ವಾರನೂ ಹಾಗೆ ಆಗಿತ್ತು. ಅಂದರೆ ಅರ್ಥ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಈ ಝೋನ್ ಮೇಲ್ಗಡೆ ಹೋಗೋಕ್ಕೆ ಕಾನ್ಫಿಡೆನ್ಸ್ ಇಲ್ಲ ಅಂತ 2 ವಾರ. ಅಂದರೆ ನಾಳೆ ಇನ್ನೂ ಕ್ಲೋಸಿಂಗ್ ಆಗಿಲ್ಲ. ಕ್ಲೋಸಿಂಗ್ ಆದಮೇಲೆ ಈ ಲೆವೆಲ್ ಏನಾಗುತ್ತೆ ಅನ್ನೋದು ನೋಡ್ತಾ ಹೋಗಬೇಕು. ಸೊ ಆ ಒಂದು ಸೆಂಟಿಮೆಂಟ್ನ ತೋರಿಸ್ತಾ ಇದೆ. ಹಾಗಾಗಿ ಇದು ಒಂದು ವಾಪಸ್ ಶಾರ್ಟ್ ಕವರಿಂಗಿಗೆ ಒಂದು ಕರೆಕ್ಷನ್ಗೆ ದಾರಿ ಮಾಡಿ ಕೊಡಬಹುದು. ಸೊ ಇದು ಯಾವುದು ಸೆನ್ಸೆಕ್ಸ್ ಇಂದು ಇವತ್ತು ಎಕ್ಸ್ಪೈರಿ ಆಗಿತ್ತು. ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ ಇವತ್ತು
ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಅದಾದ್ಮೇಲೆ ಕೆಳಗಡೆನೆ ಬರ್ತಾ ಹೋಯಿತು. ಸೊ ಇದು ಕೂಡ ನೀವು ನೋಡೋದಾದ್ರೆ ಇಲ್ಲಿ ಹಾಕೊಂಡು ನೋಡೋದಾದ್ರೆ ಈ ರೀತಿಯಾಗಿ ಒಂದು ಲೈನ್ ಅಂತ ಹೇಳ್ತಾ ಹೋಗ್ಬೋದು. ವರ್ಟೆಕ್ಸ್ ಎಲ್ಲ ಇನ್ನೂ ದೂರ ಇದೆ, ನೋಡೋಣ ನಾಳೆನೇ ಬ್ರೇಕ್ ಆಗುತ್ತಾ ಅಥವಾ ಇಲ್ಲಿ ಒಂದು ಪಾಸ್ ಆಗಿ ಉಳ್ಕೊಂಡು ಕೆಳಗಡೆ ಬ್ರೇಕ್ ಆಗುತ್ತಾ, ಏನು ಕತೆ ಅನ್ನೋದನ್ನ ನೋಡ್ತಾ ಹೋಗಬೇಕು. ಬಟ್ ಸ್ವಲ್ಪ ಎಲ್ಲ ಕಡೆ ಸೆಂಟಿಮೆಂಟು ಇವತ್ತು ಆಗಿರುವಂಥದ್ದು ವೀಕ್ನೆಸ್ನೇ ತೋರಿಸ್ತಾ ಇದೆ. ಸೊ ಸೆನ್ಸೆಕ್ಸ್ ಅಲ್ಲಿ ನೆಕ್ಸ್ಟು ಸಪೋರ್ಟ್ ಎಲ್ಲಿದೆ ಅಂತ ನೋಡ್ಕೊಂಡು ಬಂದ್ಬೋಣ. ಓಕೆ, ಲೋಡ್ ಆಗಬೇಕಲ್ಲ. ಓಕೆ, ಲೋಡ್ ಆಗೋದಾದ್ರೆ 84,000ದಲ್ಲಿ ಒಂದು ರೌಂಡ್ ಲೆವೆಲ್ ಸಪೋರ್ಟ್ ಅಂತ ಹೇಳ್ತಾ ಹೋಗ್ಬೋದು. ಈ ಹಳೆ ಬಂದಿದ್ದಂಥ ಹೈ, ಇಲ್ಲಿ ಮಾಡಿದಂಥ ಹೈ ಅಂತ. ಬಟ್ ಅದು 400 ಪಾಯಿಂಟ್ ಅಷ್ಟೇ ಕೆಳಗಡೆ ಇದೆ. ನೋಡೋಣ ನಾಳೆ 84,000ಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಯಿತು ಅಂದರೆ ವಾಪಸ್ ಇದು ಈ ಝೋನ್ ಬಸ್ ಸ್ಟ್ಯಾಂಡಿನ ಕೆಳಗಡೆ ಅಂದರೆ 83,500 ಈ ಲೆವೆಲ್ಗಳಿಗೆ ನೋಡ್ಕೊ ಹೋಗೋದು. ಎವ್ರಿ 500 ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗ್ತಾನೆ ಹೋಗುತ್ತೆ. ಸೊ ಅದನ್ನು ಹೊರತುಪಡಿಸಿ ಅಂತ ನೋಡೋದಾದ್ರೆ ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂದರೆ ಡಾಕ್ಟರ್ ರೆಡ್ಡಿಸ್ದು ನಿಮ್ಗೆ ಹೇಳಿದೆ ಯಾಕೆ ಆ ಥರ ಬಂದಿದೆ ಅಂತ. ಅದೇ ರೀತಿಯಾಗಿ BHEL ಶೇರ್ಗಳು ಇವತ್ತು 4% ಜಂಪ್ ಆಗಿತ್ತು. Q2 ಅರ್ನಿಂಗ್ಸ್ ಚೆನ್ನಾಗಿ ಬಂದಿದೆ ಅವ್ರದ್ದು. ವೋಡಾಫೋನ್ ಐಡಿಯಾ ನೋಡಿ, ಅದರಲ್ಲೆಲ್ಲ ನೋಡಿ ಬಿಸ್ನೆಸ್ಸೇ ಈಗ ಮಾಡ್ತಾ ಇಲ್ಲ, ಕಷ್ಟ ಇದೆ, ಬೇಕಾದಷ್ಟು AGR ಡ್ಯೂಗಳಿದೆ, ಏನೋ ಒಂದು ಆಗ್ಬಿಡುತ್ತೆ, ಇಲ್ಲಿಂದ ಏನೋ ಚೇಂಜ್ ಆಗ್ಬಿಡುತ್ತೆ ಅಂತ ಅನ್ಕೊಳೋದು ಸುಳ್ಳು. ಹಾಗಾಗಿ ದಯವಿಟ್ಟು ಪೆನ್ನಿ ಸ್ಟಾಕು ಈ ಥರ 8 ರೂಪಾಯಿ ಇದೆ, 9 ರೂಪಾಯಿ ಇದೆ ಅಂತ ಆ ರೀತಿ ಎಲ್ಲ ಆಕ್ಷನ್ ತಗೊಳಕ್ಕೆ ಹೋಗ್ಬಿಡಿ. ಇವತ್ತು 12% ಬಿದ್ದಿದೆ. ಯಾಕಂದರೆ ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂತು, AGR ಡ್ಯೂಗಳೆಲ್ಲ ಇನ್ನೂ ಕೂಡ ಅದು ಇವರು ವಾಪಸ್ ಕಟ್ಟಬೇಕು ಅನ್ನೋ ಥರನೇ ಬರ್ತಾ ಇದೆ ಇವಾಗ. ಸೊ ಹಾಗಾಗಿ ವಾಪಸ್ ಸ್ಟಾಕು ನೆಗೆಟಿವ್ ಕಡೆಗೆ ಬಂದಿದೆ. ಸೊ ಇವತ್ತು ಆ್ಯಕ್ಚುಲಿ ಪರ್ಫಾರ್ಮೆನ್ಸ್ ಮಾಡಿದ ಚೆನ್ನಾಗಿ ಸೆಕ್ಟರ್ ಅಂದರೆ ರಿಯಲ್ ಎಸ್ಟೇಟ್ ಸೆಕ್ಟರ್ ಇವತ್ತು 0.4% ಅಪ್ ಮಾಡಿ ಬಂದಿರೋ ಮೂಲಕ ಅದೇ ಇವತ್ತಿನ ಟಾಪ್ ಗೇನರು. ಸೊ ಪ್ರೈವೇಟ್ ಬ್ಯಾಂಕು, ಫಾರ್ಮಾ ಎಲ್ಲದೂ ಕೂಡ ಇವತ್ತು ಜೋರಾಗಿ ಬಿದ್ದಿತ್ತು. ಆಲ್ಮೋಸ್ಟ್ ಹತ್ತಿರ ಒಂದು 0.25% 1%. L&T ಇದು ರಿಸಲ್ಟ್ ಬಂದಿದೆ, ಸೂಪರ್ ಆಗಿರುವಂಥ Q2 ರಿಸಲ್ಟ್ಸ್ ಬಂದಿದೆ. L&T 67,984 ಕೋಟಿ ರೆವೆನ್ಯೂ ಜಂಪ್ ಆಗಿದೆ. ಲಾಸ್ಟ್ ಇಯರು 61,000 ಕೋಟಿ ಇತ್ತು, ಈಗ 67, ಅಂದರೆ ವರ್ಷದಿಂದ ವರ್ಷಕ್ಕೆ 10% ಇಯರ್ ಆನ್ ಇಯರ್ ರೆವೆನ್ಯೂ ಗ್ರೋತ್ನ ಕೊಟ್ಟಿದ್ದಾರೆ. 16% ಪ್ರಾಫಿಟ್ ಜಂಪ್ ಆಗಿದೆ ಇಯರ್ ಆನ್ ಇಯರ್. ಸ್ಪೆಕ್ಟಾಕ್ಯುಲರ್ ರಿಸಲ್ಟ್ಸು L&Tದು. ಸೊ ಇವತ್ತು ಸ್ಟಾಕು ಕೂಡ ಚೆನ್ನಾಗಿ ಆಗ್ಬೋದು, ಆಲ್ಮೋಸ್ಟ್ ರೆಕಾರ್ಡ್ ಹೈಗೆ ಹೋಗಿದೆ ಅನ್ಸುತ್ತೆ, 4,000 ದಾಟ್ಬಿಟ್ಟು ಹೋಗಿರುತ್ತೆ. ಅದೇ ರೀತಿಯಾಗಿ ಸೆಬಿದು ಒಂದಿಷ್ಟು ಮ್ಯೂಚುವಲ್ ಫಂಡ್ಗಳಿಗೆ ಈಗ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಇದೆಲ್ಲ ಜಾಸ್ತಿ ಮಾಡಬೇಕು, ಇನ್ನೂ ಜಾಸ್ತಿ ಪಾರ್ಟಿಸಿಪೇಷನ್ ಆಗಲಿ ಅಂತ ಅದು ಎಕ್ಸ್ಪೆನ್ಸ್ ರೇಷನ್ನು ಕೂಡ ಕಮ್ಮಿ ಮಾಡ್ತಾರೆ ಅಂತೆಲ್ಲ ಬಂದಿತ್ತು. ಸೊ ನೋಡೋಣ. ಜೊತೆಗೆ ಆಡಿಟ್ ರಿಟರ್ನ್ಸ್ ಯಾರು ಮಾಡ್ತಾರೆ ಅಂದರೆ ಆಡಿಟರ್ ಹತ್ರ ಹೋಗಿ, ಆಡಿಟ್ ಬಿಸ್ನೆಸ್ ಇನ್ಕಮ್ ಇರೋರು ಎಸ್ಪೆಷಲಿ ಆಡಿಟ್ ರಿಟರ್ನ್ ಫೈಲ್ ಮಾಡ್ತಿರಲ್ಲ, ಅದು ಟರ್ನ್ ಓವರ್ ಮೇಲೂ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಅವರಿಗೆ ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ, ಡಿಸೆಂಬರ್ 31 ತನಕ ಅವಕಾಶ ಇದೆ. ಪೆನಾಲ್ಟಿ ತಪ್ಪಿಸ್ಕೊಂಡು ನೀವು ಇನ್ಕಮ್ ಟ್ಯಾಕ್ಸ್ನ ಫೈಲ್ ಮಾಡಬೇಕು ಅಂದರೆ ಅಲ್ಲಿ ತನಕ ಇದೆ. ಜೊತೆಗೆ IPOಗಳದ್ದು ಏನು ಇಂಟ್ರೆಸ್ಟ್ MTR ಇದೆ, ಲೆನ್ಸ್ ಕಾರ್ಡ್ ಇದೆ ನೋಡಿ. IPOಗಳದ್ದು ಇವಾಗ ಎಲ್ಲರಿಗೂ ಅವೇರ್ನೆಸ್ ಬರ್ತಾ ಇದೆ. ಇವಾಗ ಸಾಲ ಮಾಡಿದ್ರಂತೆ, ಆ ಸಾಲ ಮಾಡಿ ಇವಾಗ ಹೈ ವ್ಯಾಲ್ಯೂಯೇಷನ್ ಹೇಳ್ಬಿಟ್ಟು ಇವಾಗ IPO ತರ್ತಾ ಇದ್ದಾರೆ ಅಂತ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸಲ್ಲಿ ಇದನ್ನೆಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ಹಾಗಾಗಿನೇ ಅದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುವಂಥದ್ದು. ಸೊ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ನೋಡಿಕೊಂಡು ಇನ್ವೆಸ್ಟ್ ಮಾಡಿ, ಯಾವುದೇ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡೋದಾದ್ರು ಅಂತ ಕೇಳ್ಕೊತೀನಿ. ಜೊತೆಗೆ ಟರ್ಮ್ ಇನ್ಶೂರೆನ್ಸು ಫಾರ್ಮು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಪಿನ್ ಕಮೆಂಟಲ್ಲಿ ಕೊಡ್ತಾ ಇರ್ತೀನಿ. ಆ್ಯಕ್ಚುಲಿ ಇನ್ನೂ ಯಾರಾದರೂ ಫಿಲ್ ಮಾಡಿಲ್ಲ, ಟರ್ಮ್ ಇನ್ಶೂರೆನ್ಸ್ ಓಪನ್ ಮಾಡಿಸಿಲ್ಲ ಅಂದರೆ ಇದು ಸರಿಯಾದ ನಿರ್ಧಾರ. ಕೆಲವರು ಆಲ್ರೆಡಿ ಟರ್ಮ್ ಇನ್ಶೂರೆನ್ಸ್ ಇದ್ದೆ, ಅದನ್ನ ಏನು ಮಾಡೋದು, ನಾನು ಎಕ್ಸಿಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾಕೆ ಬೇಕಾಗಿಲ್ಲ, ಆಲ್ರೆಡಿ ಟರ್ಮ್ ಇನ್ಶೂರೆನ್ಸ್ ತೊಗೊಂಡಿದ್ದೀರಾ ಅಂತಂದರೆ ಎಲ್ಲ ಆಲ್ಮೋಸ್ಟ್ ಟರ್ಮ್ ಇನ್ಶೂರೆನ್ಸಲ್ಲಿ ಏನು ನೋಡಿ, ಅದು ಲೈಫಿಗೆ ಇರುವಂಥ ಇನ್ಶೂರೆನ್ಸು. ಸೊ ಅರ್ಲಿ ಏಜಲ್ಲೇ ತೊಗೊಂಡಿದ್ದೀರಾ, ಕಮ್ಮಿ ಪ್ರೀಮಿಯಮಿಗೆ ತೊಗೊಂಡಿದ್ದೀರಾ ಅಂತಂದರೆ ಕಂಟಿನ್ಯೂ ಮಾಡ್ತಾ ಹೋಗಿ. ನಿಮ್ಗೆ ಏನಾದರೂ ಓಕೆ ನಾನು ತೊಗೊಂಡಿದ್ದೆ ಆವಾಗ ನನ್ನ ಸಂಬಳ ಕಮ್ಮಿ ಇತ್ತು, ಕವರೇಜ್ ಇನ್ನೂ ಜಾಸ್ತಿ ಬೇಕು ಅಂದರೆ ಬೇಕಾದ್ರೆ ಅಡಿಷನಲ್ ಕವರ್ನ ತೊಗೊಂಡೋಗಿ. ಆದರೆ ತೊಗೊಂಡಿರೋ ಟರ್ಮ್ ಇನ್ಶೂರೆನ್ಸ್ನ ದಯವಿಟ್ಟು ನಿಲ್ಸೋಕ್ಕೆ ಹೋಗ್ಬಿಡಿ. ಯಾಕೆಂತಂದರೆ ಏಜ್ ಜಾಸ್ತಿ ಆದಮೇಲೆ ಟರ್ಮ್ ಇನ್ಶೂರೆನ್ಸ್ಗಳ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಜಸ್ಟ್ ಬಿಕಾಸ್ ನಾನು ಏನೋ ಒಂದು ಟರ್ಮ್ ಇನ್ಶೂರೆನ್ಸ್ ಬಜಾಜ್ ಅವ್ರು ತಗೋಬೇಕು ಅಂತ ಹೇಳ್ತಾ ಇದ್ದೀನಿ ನನ್ನ ಮಾತ್ರಕ್ಕೆ ಇರೋದನ್ನ ಟರ್ಮ್ ಇನ್ಶೂರೆನ್ಸ್ನ ತಪ್ಪಿಸಿ ಅನ್ನೋದು ನಮ್ಮ ಚಾನಲ್ನ ಉದ್ದೇಶ ಅಲ್ವೇ ಇಲ್ಲ. ಸೊ ಎಲ್ಲರೂ ನಮ್ಮ ಚಾನಲ್ ಉದ್ದೇಶ ಏನಿರೋದು ಪ್ರತಿಯೊಬ್ಬರು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿರ್ಬೇಕು ಅನ್ನೋದು. ನೀವು ಆಲ್ರೆಡಿ ಮಾಡಿಸಿದ್ದೀರಾ ಅಂತಂದರೆ ವಿಚ್ ಇಸ್ ವೆಲ್ ಆ್ಯಂಡ್ ಗುಡ್, ಆಯಿತಾ. ಅದರಲ್ಲಿ ನಿಮ್ಗೇನು ಕವರೇಜ್ ಕಮ್ಮಿ ಆಗ್ತಾ ಇದೆ ಹೇಗೆ ಅಂದರೆ ಕೆಲವೊಂದು ಕಂಪ್ನಿಗಳು ನಿಮಗೆ ಸರ್ಟನ್ ಲೈಫ್ ಇವೆಂಟ್ಸ್ ಅಂತ ಆಗುತ್ತೆ. ಅಂದರೆ ಈಗ ಮದುವೆ ಆದರೆ, ಮಕ್ಕಳಾದರೆ, ಈ ರೀತಿ ಆದರೆ ನಿಮ್ಗೆ ಒಂದು ಉದಾಹರಣೆಗೆ ಯಾರಾದರೂ 50 ಲಕ್ಷದ್ದು ಟರ್ಮ್ ಇನ್ಶೂರೆನ್ಸ್ ತೊಗೊಂಡಿದ್ರಿ ಅಂದರೆ ಇನ್ನೂ ಒಂದು 50% ಜಾಸ್ತಿ ಮಾಡೋಕ್ಕೆ ಬಿಡ್ತಾರೆ. 50 ಲಕ್ಷದಿಂದ 75 ಲಕ್ಷಕ್ಕೆ ಮಾಡೋಕ್ಕೆ ಬಿಡ್ತಾರೆ. ಬಟ್ ನಿಮ್ಮದು ಗಣನೀಯವಾಗಿ ನಿಮ್ಮ ಆದಾಯ ಜಾಸ್ತಿ ಆಗಿದೆ. ಇವಾಗ 75 ಲಕ್ಷಕ್ಕೆ ಮಾಡಿಸ್ಕೊಂಡ್ರು ನನಗೆ ಸಾಕಾಗೋದಿಲ್ಲ, ಈಗ ನನ್ನ ಆದಾಯ ಚೆನ್ನಾಗಿದೆ, ನನ್ನ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಇದೆ ನಮ್ಮ ಕುಟುಂಬದಲ್ಲಿ, ಹಾಗಾಗಿ ನಾನು ಇನ್ನೂ ಹೈಯರ್ ಪ್ಲಾನ್ ತೊಗೊತೀನಿ ಅನ್ನೋದಾದರೆ ಮತ್ತೆ ಅದೇ ಕಂಪ್ನಿನಲ್ಲೇ ಇನ್ನೊಂದು ಟರ್ಮ್ ಇನ್ಶೂರೆನ್ಸ್ನ ಓಪನ್ ಮಾಡೋದಕ್ಕಿಂತ ನೀವು ಬೇರೆ ಕಂಪ್ನಿನಲ್ಲಿ ತೊಗೊಂಡ್ರೆ ನಿಮಗೆ ಸ್ವಲ್ಪ ಲೆವರೇಜು ಆಗ್ತಾ ಹೋಗುತ್ತೆ ಬೇರೆ ಕಡೆ, ಅದನ್ನ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಬಟ್ ಆಲ್ರೆಡಿ ಟರ್ಮ್ ಇನ್ಶೂರೆನ್ಸ್ ಇದೆ, ಒಳ್ಳೆ ಏಜಲ್ಲಿ ತೊಗೊಂಡಿದ್ರಿ ಅಂದರೆ ದಯವಿಟ್ಟು ಅದನ್ನ ಕ್ಯಾನ್ಸಲ್ ಮಾಡೋಕ್ಕೆ ಹೋಗ್ಬಿಡಿ. ಅದೇ ರೀತಿಯಾಗಿ 2025 ನಮ್ಮ ಚಾನಲ್ನ ಮಿಷನ್ ಏನು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡುವಂಥದ್ದು. ಆಲ್ರೆಡಿ ಅಕ್ಟೋಬರ್ ಮುಗಿತಾ ಬಂತು, ನವೆಂಬರ್ಗೆ ಕಾಲಿಡ್ತಾ ಇದ್ದೀವಿ. ಕನ್ನಡ ರಾಜ್ಯೋತ್ಸವ ಕೂಡ ಬರ್ತಾ ಇದೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮುಂಚಿತವಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಶನಿವಾರ ಬಂದಿದೆ, ಸಾಧ್ಯವಾದರೆ ನೋಡೋಣ ಏನಾದರೂ ಒಂದು ವಿಡಿಯೋ ಮಾಡಲಿಕ್ಕೆ ನೋಡ್ತೀನಿ. ನಾಳೆ ಹೇಳ್ಬೋದಾಗಿತ್ತು, ಇವತ್ತು ಶುಕ್ರವಾರ ಅಂತ ಅನ್ನಿಸ್ತಾ ಇದೆ ಯಾಕೆ ಆಲ್ರೆಡಿ. ಸೊ ನೋಡೋಣಂತೆ ಏನಾದರೂ ಕನ್ನಡದ್ದು ಏನಾದರೂ ಟ್ಯಾಗ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಏನಾದರೂ ಮಾಡೋಕ್ಕಾಗುತ್ತಾ ಅಂತ ನೋಡ್ತೀನಿ ವಿಡಿಯೋನ, ಪ್ರಯತ್ನ ಪಡೋಣಂತೆ. ಇದಿಷ್ಟು ಇವತ್ತಿನ ಚಾಟ್ ಆಗಿತ್ತು. ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.